18 ವರ್ಷದ ಹಿಂದೆ ಹುಟ್ಟಿಕೊಂಡಿತ್ತು ಮುಸ್ಲಿಂ ಮೂಲಭೂತವಾದಿ ಮುಸ್ಲಿಂ ಲೀಗ್ ಪಕ್ಷ. ಮುಸ್ಲಿಂ ಹಿತರಕ್ಷಣೆ ಹೆಸರಿನಲ್ಲಿ ಕೋಮುವಾದಕ್ಕೆ ಕುಮ್ಮಕ್ಕು ನೀಡಿದ್ದ ಮುಸ್ಲಿಂ ಲೀಗ್ ಈಗಲೂ ಮುಂದುವರೆದಿದೆ ಆಗಿನ ಮುಸ್ಲಿಂ ಲೀಗ್ನ ಅಪಾಯಕಾರಿ ಮನಸ್ಥಿತಿ. ಜಿನ್ನಾ ಕುಮ್ಮಕ್ಕಿಗೆ ದೇಶವೇ ವಿಭಜನೆಯಾಯಿತು. ಬಂಗಾಳದಲ್ಲಿ ಹಿಂದೂಗಳ ಮಾರಣ ಹೋಮವೇ ಆಯಿತು. ಹಿಂದೂಗಳ ಮೇಲೆ ದಬ್ಬಾಳಿಕೆ ಪ್ರದರ್ಶಿಸಿದ ಮುಸ್ಲಿಮರು. ಮುಸ್ಲಿಂ ಲೀಗ್ನ ನಿರಂತರ ಪ್ರಯತ್ನದಿಂದ ಸೃಷ್ಟಿಯಾಯಿತು ಪಾಕಿಸ್ತಾನ ಅನ್ನೋ ದೇಶ. ಆಗ ಮುಸ್ಲಿಂ ಲೀಗ್ನ ಬೇಡಿಕೆಗಳಿಗೆ ಬಗ್ಗಿದ್ದ ಕಾಂಗ್ರೆಸ್ ಈಗಲೂ ಕೂಡ ಮಾಡ್ತಾ ಇರೋದು ಅದನ್ನೇ. ನಮಸ್ಕಾರ. ಡಿಸೆಂಬರ್ 30, 1906ರಲ್ಲಿ ಮುಸ್ಲಿಂ ಲೀಗ್ ಜನ್ಮ ತಾಳ್ತು. ಡಿಸೆಂಬರ್ 30ಕ್ಕೆ ಇಲ್ಲಿವರೆಗೂ ಕೂಡ ಈ ಒಂದು ಮುಸ್ಲಿಂ ಲೀಗ್ ಪಕ್ಷ ಜನ್ಮ ತಾಳಿ ಬರೋಬ್ಬರಿ 118 ವರ್ಷಗಳಾಯ್ತು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಮುಸ್ಲಿಂ ಲೀಗ್ ಅನ್ನೋ ಪಕ್ಷ ಜನ್ಮ ತಾಳ್ತು. ನಾನ್ ಯಾಕೆ ಇವತ್ತು ಮುಸ್ಲಿಂ ಲೀಗ್ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅವತ್ತು ದೇಶ ವಿಭಜನೆಗೆ ಕಾರಣವಾಗಿದ್ದಂತಹ ಈ ಮುಸ್ಲಿಂ ಮೂಲಭೂತವಾದದ ಮುಸ್ಲಿಂ ಲೀಗ್ ಪಕ್ಷದ ಮನಸ್ಥಿತಿ ಇವತ್ತಿನವರೆಗೂ ಕೂಡ ಹಾಗೆ ಇದೆ. ಅವತ್ತಿನ ಮುಸ್ಲಿಂ ಲೀಗ್ನ ಮನಸ್ಥಿತಿ ಹೇಗಿತ್ತು, ಇವತ್ತು ಯಾವ ರೀತಿ ಅದೇ ರೀತಿ ಅಪಾಯಕಾರಿಯಾಗಿ ಮುಂದುವರೆದುಕೊಂಡು ಬಂದಿದೆ, ಇವೆಲ್ಲದನ್ನು ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮುಸ್ಲಿಮರು ಹಾಗೂ ಹಿಂದೂಗಳಲ್ಲಿ ಯಾವುದೇ ರೀತಿ ತಾರತಮ್ಯ ಇರಲಿಲ್ಲ. ಇಬ್ರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡ್ತಿದ್ರು. ಆದ್ರೆ ನಂತರವೇ ನೋಡಿ 1906ರ ಸಮಯದಲ್ಲಿ ಈ ಮುಸ್ಲಿಂ ಮೂಲಭೂತವಾದ ಅನ್ನೋದು ತಾಂಡವವಾಡ್ತು. ಇದರ ಪರಿಣಾಮವಾಗಿಯೇ ಮುಸ್ಲಿಂ ಲೀಗ್ ಅನ್ನೋ ಪಕ್ಷ ಹುಟ್ಟಿಕೊಳ್ತು. ಇದು ಹಿಂದೂಗಳನ್ನ ಹಾಗೂ ಹಿಂದೂಗಳ ನಂಬಿಕೆಯನ್ನ ವಿರೋಧಿಸಿಕೊಂಡು ಹುಟ್ಟಿಕೊಂಡಂತಹ ಒಂದು ಪಕ್ಷ. ಈ ಮುಸ್ಲಿಂ ಲೀಗ್ ಹುಟ್ಕೊಂಡಿದ್ ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಹಿತರಕ್ಷಣೆಗಾಗಿ ಹುಟ್ಕೊಂಡಂತ ಒಂದು ಪಕ್ಷ ಅಂತ ಹೇಳ್ಕೊಳ್ತಾ ಬಂತು. ಪ್ರಾರಂಭದಲ್ಲಿ ಮುಸ್ಲಿಮರ ಹಿತರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಂತಹ ಈ ಒಂದು ಸಂಘಟನೆ, ಈ ಒಂದು ಪಕ್ಷ ನಂತರ ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ ಮುಸ್ಲಿಮರಿಗೆ ವಿಶೇಷ ಸವಲತ್ತುಗಳನ್ನ ನೀಡಬೇಕು. ಅದರ ಮುಂದುವರೆದ ಭಾಗ ಮುಸ್ಲಿಮರಲ್ಲಿ ಮತಾಂಧತೆಯ ವಿಷಬೀಜವನ್ನ ಬಿತ್ತೋದ್ರವರೆಗೆ ಬಂತಿದ್ದು. ಹಿಂದೂಗಳು ಡಾಮಿನೇಟ್ ಆಗಿರುವಂತಹ ಭಾರತದಲ್ಲಿ ಮುಸ್ಲಿಮರ ಹಿತರಕ್ಷಣೆಯನ್ನ ಕಾಪಾಡೋದು, ಅದನ್ನ ಬೆಳೆಸೋದೇ ಈ ಲೀಗ್ನ ಉದ್ದೇಶವಾಗಿತ್ತು. ಮೈನಾರಿಟಿ ಅನ್ನೋ ಹೆಸರಿನಲ್ಲಿ ಮುಸ್ಲಿಮರಲ್ಲಿ ಕೋಮುವಾದದ ವಿಷಬೀಜವನ್ನ ಬಿತ್ತುತ್ತಾ ಬಂತು ಈ ಮುಸ್ಲಿಂ ಲೀಗ್. ಅದು ಸ್ಪಷ್ಟವಾಗಿ ಕಾಣ್ತಾ ಬಂತು ನಂತರದ ದಿನಗಳಲ್ಲಿ. ಅಲ್ಲಿಂದ ಮುಸ್ಲಿಂ ಮೂಲಭೂತವಾದ ಯಾವ ರೀತಿ ಬೆಳೀತಾ ಹೋಯ್ತು ಅಂತ ಹೇಳಿದ್ರೆ ದೇಶದ ಪಶ್ಚಿಮ ಭಾಗದಲ್ಲಿ ಅಂದ್ರೆ ಇಂದಿನ ಪಾಕಿಸ್ತಾನ ಆ ಭಾಗದಲ್ಲಿ ಮುಸ್ಲಿಮರೇ ಡಾಮಿನೇಟ್ ಆದ್ರೂ ಮುಸ್ಲಿಂ ಬಾಹುಳ್ಯ ಹೆಚ್ಚಾಗ್ತಾ ಹೋಯ್ತು. ನೋಡಿ ಇವರ ಒಂದು ದುರುದ್ದೇಶ ಯಾವ ರೀತಿ ಇತ್ತು ಅಂತ ಹೇಳಿ. ಮುಸ್ಲಿಂ ಲೀಗ್ದು ಎಲ್ಲೆಲ್ಲಿ ಮುಸ್ಲಿಮರು ಡಾಮಿನೇಟ್ ಆಗ್ತಾ ಹೋದ್ರೋ ಅಲ್ಲೆಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಹೆಚ್ಚಾಗ್ತಾ ಹೋಯ್ತು. ಅದರ ಬೇಡಿಕೆನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಸ್ಲಿಂ ಲೀಗ್ನ ನಾಯಕರು. ಇವರಿಗೆ ಬ್ರಿಟಿಷರು ಕೂಡ ಕುಮ್ಮಕ್ಕು ಕೊಟ್ರು. ಬ್ರಿಟಿಷರ ಕುಮ್ಮಕ್ಕಿನ ಪರಿಣಾಮವಾಗಿ ಬಂಗಾಳ ವಿಭಜನೆ ಆಯ್ತು. ನೋಡಿ ಇವರ ಡಿಮ್ಯಾಂಡ್ ಯಾವ ರೀತಿ ಬೆಳೀತಾ ಹೋಯ್ತು ಅಂತ ಹೇಳಿ. ಮುಸ್ಲಿಮರ ಹಿತರಕ್ಷಣೆ ಆಗ್ಬೇಕು ಅಂತ ಹೇಳಿದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ಬೇಕು, ಸಪರೇಟ್ ಎಲೆಕ್ಟೋರಲ್ ಸಿಸ್ಟಮ್ ಬೇಕು ಅಂತ ಹೇಳಿ ಅಲ್ಲಿಂದ ಇವರು ಡಿಮ್ಯಾಂಡ್ ಶುರು ಮಾಡಿದ್ರು. ಅಲ್ಲಿಂದ ಇವೆಲ್ಲದ್ರೂ ಕೂಡ ಪ್ರಾರಂಭ ಆಗ್ತಾ ಬಂತು. ಈ ಮುಸ್ಲಿಂ ಲೀಗ್ನ ನಾಯಕರು ಮುಸ್ಲಿಮರಲ್ಲಿ ಯಾವ ರೀತಿ ಮತಾಂಧತೆಯ ವಿಷಬೀಜವನ್ನ ಬಿತ್ತಿದ್ರು ಅಂತ ಹೇಳಿದ್ರೆ ಹಿಂದೂಗಳ ಜೊತೆ ನಾವು ಬದುಕೋದೇ ತಪ್ಪು, ಅದು ಇಸ್ಲಾಂಗೆ ವಿರೋಧ ಅನ್ನೋ ರೀತಿಯಲ್ಲಿ ಅಪಾಯಕಾರಿ ರೀತಿಯ ಮನಸ್ಥಿತಿಯನ್ನ, ಆ ರೀತಿ ವಾತಾವರಣವನ್ನ ನಿರ್ಮಾಣ ಮಾಡಿದ್ರು. ಆ ರೀತಿಯ ಮತಾಂಧತೆಯ ವಿಷಬೀಜವನ್ನ ಬಿತ್ತಿದ್ರು. ಈ ಮನಸ್ಥಿತಿಯ ಪರಿಣಾಮವಾಗಿಯೇ ಹುಟ್ಟಿಕೊಂಡಿದ್ದು ಸಪರೇಟ್ ಎಲೆಕ್ಟೋರೇಟ್ ಸಿಸ್ಟಮ್. ಮುಸ್ಲಿಮರು ಎಲ್ಲೆಲ್ಲಿ ಗಣನೀಯವಾಗಿ ಹೆಚ್ಚಿದಾರೋ ಯಾವ ಕ್ಷೇತ್ರಗಳಲ್ಲಿ ಅಲ್ಲಿ ಸಪರೇಟ್ ಆಗಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತರು. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಲಕ್ನೋ ನಗರ ಅಂತ ಇಟ್ಕೊಳ್ಳಿ. ಈ ಲಕ್ನೋ ನಗರದಲ್ಲಿ ಒಬ್ಬ ಸಂಸದ ಇರ್ಬೇಕಲ್ವಾ. ಆದ್ರೆ ಆ ನಗರದಲ್ಲೇನೆ ಎಲ್ಲಾದ್ರೂ ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರ ಇತ್ತು ಅಂತ ಹೇಳಿದ್ರೆ ಒಂದು ಕ್ಷೇತ್ರಕ್ಕೆ ಅಂದ್ರೆ ಎಲ್ಲಿ ಹಿಂದೂಗಳಿದ್ದಾರೆ ಅಲ್ಲೇ ಜನರಲ್ ಕ್ಯಾಟಗರಿಯ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು. ಎಲ್ಲಿ ಮುಸ್ಲಿಂ ಡಾಮಿನೇಟ್ ಇದ್ದಾರೆ ಅಲ್ಲಿ ನೋಡಿ ಇವ್ರು ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ ಹೇಳಿ ಆ ಒಂದು ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಯೇ ನಿಲ್ಬೇಕು. ಆ ಮುಸ್ಲಿಂ ಅಭ್ಯರ್ಥಿಗೇನೆ ಮುಸ್ಲಿಮರು ಮತ ಹಾಕ್ಬೇಕು. ಸ್ಟಾರ್ಟಿಂಗ್ ನಲ್ಲಿ ಕಾಂಗ್ರೆಸ್ ನಲ್ಲಿದ್ದಂತಹ ಮುಸ್ಲಿಂ ನಾಯಕರು ಮುಸ್ಲಿಂ ಲೀಗ್ ನ ವಿರೋಧಿಸ್ತಾ ಬಂದಿದ್ರು. ಆದ್ರೆ ಯಾವಾಗ ಮುಸ್ಲಿಂ ಮೂಲಭೂತವಾದದ ಪ್ರಭಾವ ಹೆಚ್ಚಾಯ್ತು ಕಾಂಗ್ರೆಸ್ ನಲ್ಲಿದ್ದಂತಹ ಮುಸ್ಲಿಂ ನಾಯಕರು ಮುಸ್ಲಿಂ ಲೀಗ್ಗೆ ಅಕ್ಷರಶಃ ಪಲಾಯನ ಮಾಡಿದ್ರು. ಈ ರೀತಿ ಪಲಾಯನ ಮಾಡಿದವರಲ್ಲಿ ಪ್ರಮುಖರೇ ಮಹಮ್ಮದ್ ಅಲಿ ಜಿನ್ನಾ. ಯಾವ ನೆಹರು ಗಾಂಧಿ ಪಕ್ಕಕ್ಕೆ ನಿಂತುಕೊಂಡು ಭಾರತ ಮಾತೆಗೆ ಜೈಕಾರ ಹಾಕ್ತಿದ್ರೋ ಅದೇ ಮಹಮ್ಮದ್ ಅಲಿ ಜಿನ್ನಾ ನಂತರ ಭಾರತ್ ಮಾತೆಗೆ ಜೈಕಾರ ಹಾಕೋದು ತಪ್ಪು, ಇಸ್ಲಾಂಗೆ ವಿರೋಧ, ಒಂದೇ ಮಾತರ ಮೊನ್ನೆ ವಿರೋಧ ಮಾಡುವಂತಹ ಮಟ್ಟಿಗೆ ಬಂದು ಕೂತ್ರು. ಜಿನ್ನಾ ಮುಸ್ಲಿಂ ಲೀಗ್ಗೆ ಬರ್ತಿದ್ದ ಹಾಗೆ ಮುಸ್ಲಿಂ ಲೀಗ್ನ ಬೆಳವಣಿಗೆ ಕೂಡ ಹೆಚ್ಚಾಗ್ತಾ ಹೋಯ್ತು. ಮುಸ್ಲಿಂ ಮೂಲಭೂತವಾದದ ಪ್ರಭಾವ ಕೂಡ ಹೆಚ್ಚಾಗ್ತಾ ಹೋಯ್ತು. ಮುಸ್ಲಿಂ ಹಿತರಕ್ಷಣೆ ಹೆಸರಿನಲ್ಲಿ ಮುಸ್ಲಿಂ ಮತಾಂಧತೆಗೆ ನೀರೆರೆದು ಪೋಷಿಸಿದ್ರು ಜಿನ್ನಾ. 1946ರಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆಕ್ಷನ್ ಡೇ ಅಂತಾನೆ ಬಹಿರಂಗವಾಗಿ ಘೋಷಣೆ ಮಾಡಿದ್ರು.
ಸೊ ಈ ರೀತಿ ಘೋಷಣೆ ಮಾಡಿದ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮಾರಣ ಹೋಮವೇ ಆಯ್ತು. 4,000 ಜನ ಹಿಂದೂಗಳನ್ನ ಕಂಡಲ್ಲಿ ಹತ್ಯೆ ಮಾಡಲಾಯ್ತು. 1 ಲಕ್ಷಕ್ಕೂ ಹೆಚ್ಚು ಜನ ಹಿಂದೂಗಳು ನಿರಾಶ್ರಿತರಾದ್ರು. ಇದು ಇತಿಹಾಸ ಪುಟದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. 72 ಗಂಟೆಗಳಲ್ಲಿ ಇವೆಲ್ಲ ಆಗೋಯ್ತು ನೋಡಿ. ಅನ್ಫಾರ್ಚುನೇಟ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಆಗ್ಲಿ ಅಥವಾ ನೆಹರು ಆಗ್ಲಿ ಯಾರೂ ಕೂಡ ಆ ಒಂದು ಸ್ಥಳಕ್ಕೆ ಹೋಗಿ ದುರಂತದಲ್ಲಿ ಮೃತಪಟ್ಟವರು ಅಥವಾ ದುರಂತದಲ್ಲಿ ಆ ಹತ್ಯಾಕಾಂಡದಲ್ಲಿ ಗಾಯಗೊಂಡವರು ಇವರನ್ಯಾರನ್ನು ಕೂಡ ಮಾತನಾಡಿಸುವಂತಹ ಒಂದು ಸಣ್ಣ ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. ಇನ್ನು ಪ್ರತ್ಯೇಕ ಚುನಾವಣೆ ಅಂತ ಬಂದಾಗ ಬ್ರಿಟಿಷ್ ಪ್ರಾಂತ್ಯದ ಭಾರತದಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮುಸ್ಲಿಮರೇ ಜಯಬೇರಿಯನ್ನ ಬಾರಿಸಿದ್ರು. ಮೊದಲು ಇದು ಪ್ರಾರಂಭವಾಗಿದ್ದು ಪ್ರತ್ಯೇಕ ಚುನಾವಣೆ ಆಗ್ಬೇಕು, ಎಲ್ಲೆಲ್ಲಿ ಮುಸ್ಲಿಂ ಡಾಮಿನೇಟ್ ಕ್ಷೇತ್ರಗಳಿವೆ ಅಲ್ಲಲ್ಲಿ ಸಪರೇಟ್ ಆಗಿ ಎಲೆಕ್ಷನ್ ಆಗ್ಬೇಕು ಅಂತ. ನಂತರ ಇದು ಪ್ರತ್ಯೇಕ ರಾಜ್ಯದ ಕೂಗಿ ಹೋಯ್ತು. ಪ್ರತ್ಯೇಕ ರಾಜ್ಯದ ಡಿಮ್ಯಾಂಡ್ ನಿಂದ ನಂತರ ಹೋಗಿದ್ದು ಪ್ರತ್ಯೇಕ ದೇಶದ ಕೂಗ್ಗೆ. ಇದೇನೆ ಭಾರತ ಹಾಗೂ ಪಾಕಿಸ್ತಾನ ಇಬ್ಬಾಗ ಆಗೋದಕ್ಕೆ ತಳಪಾಯವನ್ನ ಹಾಕ್ತು. ಮುಸ್ಲಿಂ ನಾಯಕರ ಈ ಒಂದು ಸ್ಲೋಗನ್ನ ಸಾಮಾನ್ಯ ಮುಸ್ಲಿಮರು ಕೂಡ ಒಪ್ಕೊಳ್ತಾ ಹೋದ್ರು. ಅವರು ಕೂಡ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ಬಿಟ್ರು. ಹಿಂದೂಗಳ ಜೊತೆಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ವಿಭಜನೆನೇ ಇದಕ್ಕೆ ಪರಿಹಾರ, ವಿಭಜನೆ ಅನಿವಾರ್ಯ ಅಂತ ಅಂದಾಗ ಭಾರತದ ವಿಭಜನೆ ಬೇಡಿಕೆಗೆ ಬಲ ಬಂತು. ಇನ್ನೊಂದು ಕಡೆ ಮುಸ್ಲಿಂ ಲೀಗ್ನ ನಿರಂತರ ಕುತಂತ್ರ ಪ್ರಯತ್ನದಿಂದಾಗಿ ಮತಾಂಧತೆಯ ಅಟ್ಟಹಾಸದಿಂದಾಗಿ ಪಾಕಿಸ್ತಾನ ಅನ್ನೋ ದೇಶ ಸೃಷ್ಟಿಯಾಯಿತು. ವೀಕ್ಷಕರೇ, ಇಷ್ಟನ್ನ ನಾನು ಯಾಕೆ ಹೇಳಿದೆ ಇತಿಹಾಸ ಅಂತ ಹೇಳಿದ್ರೆ, ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಮುಸ್ಲಿಂ ಲೀಗ್ ಅನ್ನೋ ಪಕ್ಷ ಹುಟ್ಕೊಳ್ತು, ಮುಸ್ಲಿಮರ ಹಿತರಕ್ಷಣೆ ಅನ್ನೋ ಹೆಸರಿನಲ್ಲಿ ಮುಸ್ಲಿಂ ಮತಾಂಧತೆಯ ವಿಷ ಬೀಜವನ್ನ ಬಿತ್ತಿತು, ಅಪಾಯಕಾರಿ ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಅದೇ ರೀತಿ ಮನಸ್ಥಿತಿ ಮುಂದುವರೆದುಕೊಂಡು ಬಂದಿದೆ. ಆಗ ಮಹಮ್ಮದ್ ಅಲಿ ಜಿನ್ನಾ ಏನು ನಾನು ಒಂದೇ ಮಾತರಂ ಹೇಳಲ್ಲ, ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳಲ್ಲ, ಇದು ಇಸ್ಲಾಂಗೆ ವಿರೋಧ ಅಂತ ಅಂತಿದ್ನೋ ಅದೇ ರೀತಿ ದುರಹಂಕಾರದಲ್ಲೇ ಇವತ್ತು AIMIM ನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಕೂಡ ನನ್ ತಲೆ ಕಡಿದ್ರು ನಾನು ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಿಲ್ಲ ಅಂತ ತಮ್ಮ ದೇಶ ವಿರೋಧಿ ನಡೆನ ಆಗಾಗ ತೋರಿಸ್ತಾನೆ ಇರ್ತಾರೆ. ಇನ್ನು ವಿಪರ್ಯಾಸ ಅಂದ್ರೆ ಅಖಿಲೇಶ್ ಯಾದವ್ ಅಂತ ನಾಯಕರು ಇದಕ್ಕೆ ಒಂಚೂರು ಖಂಡನೆ ಕೂಡ ವ್ಯಕ್ತಪಡಿಸೋದಿಲ್ಲ. ಮುಸ್ಲಿಂ ಹಿತರಕ್ಷಣೆಯ ಹೆಸರಿನಲ್ಲಿ ಈ ರೀತಿ ಮುಸ್ಲಿಂ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ ಕೆಲ ಮುಸ್ಲಿಂ ನಾಯಕರು, ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಇದೆ ಕೆಲ ರಾಜಕೀಯ ಪಕ್ಷಗಳು. ಸ್ವಾತಂತ್ರ್ಯ ಹೋರಾಟದ ಟೈಮ್ನಲ್ಲಿ ಮುಸ್ಲಿಂ ಲೀಗ್ನ ಬೇಡಿಕೆಗಳಿಗೆ ಬೆದರಿಕೆಗೆ ಮಣಿದಂತಹ ಆಗಿನ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿಯೇ ಈಗಲೂ ಕೂಡ ಅದೇ ರೀತಿ ಮುಂದುವರ್ಕೊಂಡು ಬಂದಿದೆ. ಎಲ್ಲಿ ಮುಸ್ಲಿಮರು ನಮ್ಮಿಂದ ಡಿವಿಯೇಟ್ ಆಗ್ತಾರೋ ಅನ್ನೋ ಕಾರಣಕ್ಕೆ ಅತಿಯಾದ ಮುಸ್ಲಿಂ ತುಷ್ಟೀಕರಣ, ಅತಿಯಾದ ಮುಸ್ಲಿಂ ಓಲೈಕೆಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು. ಕೆಲವೊಂದು ಉದಾಹರಣೆಯನ್ನ ಕೊಡೋದಾದ್ರೆ, ವಕ್ಫ್ ತಿದ್ದುಪಡಿಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ CAAಗೆ ಮುಸ್ಲಿಮರು ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಕೂಡ ಅಪೋಸ್ ಮಾಡ್ತು. ಹಾಗೇನೆ ಯೂನಿಫಾರ್ಮ್ ಸಿವಿಲ್ ಕೋಡ್ನು ಕೂಡ ಮುಸ್ಲಿಮರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ವಿರೋಧ ಮಾಡ್ತಾ ಇದೆ. ಇದೆಲ್ಲದರ ಪರಿಣಾಮ ಕಾಶ್ಮೀರಕ್ಕೆ ಮತ್ತೆ ಪ್ರತ್ಯೇಕ ಸ್ಥಾನಮಾನ ನೀಡಬೇಕು, ಹಾಗೇನೆ ಕೇರಳ ಇನ್ನೊಂದು ಪಾಕಿಸ್ತಾನ ಆಗುವಂತಹ ಅಪಾಯಕಾರಿ ವಾತಾವರಣ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದ ಗಡಿಭಾಗದಲ್ಲಿ ಪ್ಯಾರಲಲ್ ಗವರ್ಮೆಂಟ್ ಅನ್ನ ಸ್ಥಾಪಿಸುವಂತಹ ಮಟ್ಟಿಗೆ ಬಂದು ನಿಂತಿದೆ ಮುಸ್ಲಿಂ ಮೂಲಭೂತವಾದ. ಈಗ ಗೊತ್ತಾಯ್ತಲ್ಲ, ಆಗಿನ ಮುಸ್ಲಿಂ ಲೀಗ್ನ ಮನಸ್ಥಿತಿಯೇ ಈಗಲೂ ಕೂಡ ಅದೇ ರೀತಿ ಮುಂದುವರೆದುಕೊಂಡು ಬಂದಿದೆ ಅಂತ. ಕೇರಳದಲ್ಲಿ ಮುಸ್ಲಿಂ ಲೀಗ್, ಅಸ್ಸಾಂನಲ್ಲಿ ಬದ್ರುದ್ದೀನ್ ಅಜ್ಮಲ್ ಅವರ AIDUF ಪಕ್ಷಗಳು, ಇವುಗಳು ಕೂಡ ಹಿಂದೂಗಳ ವಿರುದ್ಧ ದ್ವೇಷದ ವಿಷಬೀಜ ಬಿತ್ತುತ್ತಿವೆ. ವಿಪರ್ಯಾಸ ಏನಂದ್ರೆ ಈಗಿನ ಕಾಂಗ್ರೆಸ್ ಕೂಡ ಅಧಿಕಾರಕ್ಕಾಗಿ ಇವರ ಜೊತೆ ಕೈ ಜೋಡಿಸಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾಷಣ ಮಾಡ್ತಾ ಒಂದು ಅರ್ಥಪೂರ್ಣವಾದ ಮಾತನ್ನ ಹೇಳಿದ್ರು. ಅಖಂಡ ಭಾರತ ಇದ್ದಾಗ 87% ಜನ ಪಾಕಿಸ್ತಾನ ದೇಶ ಆಗ್ಬೇಕು ಅಂತ ಹೇಳಿ ವೋಟ್ ಅನ್ನ ಹಾಕಿದ್ರಂತೆ, ಒಲವನ್ನ ವ್ಯಕ್ತಪಡಿಸಿದ್ರಂತೆ. ಆದ್ರೆ ಯಾವಾಗ ಪಾಕಿಸ್ತಾನ ಇಬ್ಬಾಗ ಆಯ್ತೋ ಆಗ ಬಹುತೇಕ ಜನ ಪಾಕಿಸ್ತಾನಕ್ಕೆ ಹೋಗಿದ್ಕಿಂತನೂ ಹೆಚ್ಚಾಗಿ ಭಾರತದಲ್ಲಿ ಉಳಿದುಕೊಂಡವರ ಸಂಖ್ಯೆಯೇ ಜಾಸ್ತಿ ಆಗಿತ್ತಂತೆ. ಸೊ ಆ ಸಮಯದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳಿದ್ರಂತೆ, ನೀವು ಭಾರತ ವಿಭಜನೆ ಆಗೋದ್ಕಿಂತನೂ ಮುಂಚೆ ಬಹುತೇಕರು ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ಬಹುತೇಕ ಜನ ಭಾರತದಲ್ಲಿ ಉಳ್ಕೊಂಡಿದ್ದೀರಲ್ಲ, ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ. हिंदुस्तान में 3-4 करोड़ मुसलमान पड़े हैं, तो मिराज की बात नहीं है, लेकिन बात एक है कि हिंदुस्तान में जो मुसलमान पड़े हैं वो मुसलमान ने काफी लोगों ने, ज्यादातर लोगों ने पाकिस्तान बनाने में साथ दिया, ठीक दिया, अभी ठीक है, लेकिन अब एक रोज में, एक रात में क्या दिल बदल गया? वो मुझे समझ में नहीं आता कैसा बदल गया कि एकदम कहते हैं हम मान लो, तो ये मेरी समझ में नहीं आता।
ಆ ಸಮಯದಲ್ಲಿ ಇದೇ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ನ ನಾಯಕರೆಲ್ಲರೂ ಕೂಡ ನಾವು ಹೋರಾಡ್ತಾ ಪಾಕಿಸ್ತಾನ ಅನ್ನೋ ದೇಶವನ್ನ ಸೃಷ್ಟಿ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ನಗ್ತಾನೆ ಭಾರತವನ್ನ ನಮ್ಮ ವಶಕ್ಕೆ ಪಡಿತೀವಿ ಅಂತ ಹೇಳ್ಕೊಂಡು ದುರಹಂಕಾರದ ಮಾತುಗಳನ್ನ ಆಡಿದ್ರು. ಮುಸ್ಲಿಂ ಲೀಗ್ನ ಮನಸ್ಥಿತಿ, ಮುಸ್ಲಿಂ ನಾಯಕರ ಮೈಂಡ್ಸೆಟ್, ಕಾಂಗ್ರೆಸ್ನ ಮೈಂಡ್ಸೆಟ್ ಹಾಗೂ ಪಟೇಲರು ಹೇಳಿದಂತಹ ಮಾತು ಇವನ್ನೆಲ್ಲ ತಾಳೆ ಹಾಕಿ ನೋಡಿದಾಗ ಅಂದಿನ ಮುಸ್ಲಿಂ ಲೀಗ್ನ ಮನಸ್ಥಿತಿಯೇ ಇಂದೂ ಕೂಡ ಮುಂದುವರೆದುಕೊಂಡು ಬಂದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಪಾಯಕಾರಿ. ಈ ನಿಟ್ಟಿನಲ್ಲಿ ಭಾರತೀಯರಾದ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.